ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ ಅವೇರ್ನೆಸ್ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಜನವರಿ 11ರ ಮಧ್ಯಾಹ್ನ 12 ಗಂಟೆ ಸಂದರ್ಭ ಜಮಖಂಡಿ ನಗರದ ಗಿರಿಮಲ್ಲೇಶ್ವರ ಮಹಾರಾಜರ ಮಠದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರು ಕ್ಯಾನ್ಸರ್ ಕುರಿತು ಜಾಗೃತಿಯನ್ನ ಮೂಡಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಮುಖರಾದ ಡಾಕ್ಟರ್ ಸಂತೋಷ್ ಶೆಟ್ಟರ್, ಮೆಟಗುಡ್ ಮಹಾರಾಜರು, ಪುಂಡಲಿಕ್ ಪೂಜಾರಿರು ಸೇರಿದಂತೆ ಸ್ಥಳೀಯ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನಂತರ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಕಾಯಿಲೆಯ ಕುರಿತು ಮತ್ತು ಅದರ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ಏನೇನಿರ್ತಾವು ಅಂತಂದ್ರೆ ಗರ್ಭಾಶಯ ಕಂಠದ ಕ್ಯಾನ್ಸರ್ ಏನೇನು ಇರ್ತದಪ್ಪ ಅಂತಂದ್ರೆ ಬಹಳಷ್ಟು ತೆರನಾಗಿರ್ಬೋದು. ಇದು ವಿಶೇಷವಾಗಿ ಬಿಳಿ ಮುಟ್ಟು ಬರ್ತಿರ್ತೈತಿ. ಪೀರಿಯಡ್ಸ್ ಒಂದು ವಾರ ಹೆಚ್ಚು ಕಡಿಮೆ ಇದ್ದಾಗ ಬರುವಂಥದ್ದು ಬೇರೆ ನ್ಯಾಚುರಲ್ ಅದು. ಆದರೆ ಕಂಟಿನ್ಯೂಯಸ್ ಆಗಿ ಬರುವಂಥದ್ದು, ವಾಸನೆಯುಕ್ತ ಇರುವಂಥದ್ದು, ಆಮೇಲೆ ಮೊಸರುಗತೆ ಒಡಕಿರುವಂಥದ್ದು, ಆಮೇಲೆ ತೀವ್ರ ತೆರನಾದ ಹೊಟ್ಟೆ ನೋವಿಂದ ಬರ್ತಕ್ಕಂಥದ್ದು, ಇವೆಲ್ಲ ಲಕ್ಷಣಗಳು ಇರ್ತಾವೆ. ಅದರ ಜೊತೆಗೆ ಒಮ್ಮಿಂದೊಮ್ಮೆ ಸಡನ್ ಆಗಿ ಒಂದು 5-6 kg ವೇಟ್ ರೆಡ್ಯೂಸ್ ಆಗುವಂಥ ಲಕ್ಷಣಗಳನ್ನು ಕೆಲವೊಂದ್ಸಲ ಕಂಡು ಬರ್ತಿರ್ತಾವ. ಹಿಂಗೆ ಯಾವ ಲಕ್ಷಣಗಳು ಅನ್ಯೂಸುವಲ್ ಅನಿಸುತ್ತೆ ಅಂದ್ರೆ ನೀವು ಅಬ್ಸರ್ವ್ ಮಾಡಬೇಕು, ಅಥವಾ ಅವ್ರಿಗೂ ಹೇಳ್ಬೇಕು. ಇದನ್ನ ಮೆಸೇಜ್ ಹೋಗಿ ನೀವು ಬರೀ ಡ್ರಾಯಿಂಗ್ ಮಾಡಿದಷ್ಟೇ ಅಲ್ಲ, ಈ ಮೆಸೇಜ್ನ ಸಹಿತ ಅವ್ರಿಗೆ ಹೋಗಿ ಹೇಳಬೇಕು. ಯಾವ ಅನ್ಯೂಸುವಲ್ ಲಕ್ಷಣಗಳು ಕಂಡು ಬಂದಪ್ಪ ಅಂತಂದ್ರೆ ಅವರಿಗೆ ಹೇಳುವುದರ ಮುಖಾಂತರ ಅದನ್ನ ಅರ್ಲಿ ನಾವು ಟೆಸ್ಟ್ ಮಾಡಿಸಬೇಕು. ಟೆಸ್ಟ್ ಮಾಡಿಸಿದ ಮೇಲೆ ಅದನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಅಥವಾ ಅದನ್ನು ಟ್ರೀಟ್ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಆಗ್ತದೆ. ಗರ್ಭಾಶಯ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಇದನ್ನು ಸಂಪೂರ್ಣವಾಗಿ ಟ್ರೀಟ್ ಮಾಡಬಹುದು. ಯಾವಾಗಪ್ಪ ಅಂತಂದ್ರೆ ಅದು ಬೇರೆ ಅಂಗಗಳಿಗೆ ಹಬ್ಬದೇ ಇರುವಾಗ. ಬೇರೆ ಅಂಗಗಳಿಗೆ ಹಬ್ಬುವುದನ್ನು ಹೆಂಗೆ ತಪ್ಪಿಸ್ಬೋದು ಅಂತಂದ್ರೆ ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಮಾಡಬಹುದು. ಗುರುಗಳ ಕಡೆಯಿಂದ ಸನ್ಮಾನ ಮಾಡಿಸ್ಬೋದು, ನಮ್ದು ಪುಣ್ಯ ಐತಿ.